ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ 10 ಜನ ಏನು ಸ್ಪರ್ಧಿಗಳಿದಾರಲ್ಲ, ಇದರಲ್ಲಿರುವಂತಹ ಮಹಿಳಾ ಸ್ಪರ್ಧಿಗಳ ಪೈಕಿ ಈ ಭವ್ಯ ಗೌಡ ಬಿಗ್ ಬಾಸ್‌ನ ಫೈನಲಿಸ್ಟ್‌ಗಳಲ್ಲಿ ಒಬ್ಬರಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ, ಚರ್ಚೆ, ಮಾತುಗಳು ಈಗ ಹೆಚ್ಚಾಗ್ತಿದೆ. ಸಹಜವಾಗಿ 2ನೇ ಸಲ ಕ್ಯಾಪ್ಟನ್ ಆಗಿ, ಜೊತೆಗೆ ಬಿಗ್ ಬಾಸ್ ಮನೆಯನ್ನ ಲೀಡ್ ಮಾಡುವಂತಹ ಒಬ್ಬ ಗಟ್ಟಿಗಿತ್ತಿಯಾಗಿ, ಹಲವಾರು ಸಂದರ್ಭಗಳಲ್ಲಿ ಮನೆಯನ್ನು ಮುನ್ನಡೆಸಿದಂತಹ ಒಬ್ಬ ಛಲಗಾತಿಯಾಗಿ, ಹಾಗೇನೆ ಟಾಸ್ಕ್‌ಗಳಂತ ಹೇಳಿ ಬಂದರೆ ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಪ್ರಾಮಾಣಿಕವಾಗಿ ಕೊಟ್ಟು, ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ತಾನಿದ್ದೇನೆ ಅನ್ನೋದನ್ನು ತೋರಿಸ್ಕೊಂಡು, ಅಷ್ಟು ಮಾತ್ರವಲ್ಲ ಪ್ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಒಳಗಿನ ಪ್ರೀತಿಯಲ್ಲೂ ಕೂಡ ತಾನಿದ್ದೇನೆ ಅನ್ನೋದನ್ನು ತೋರಿಸ್ಕೊಂಡಂತಹ ಆಟಗಾರ್ತಿ ಅಂತ ಹೇಳಿದ್ರೆ ಅದು ಭವ್ಯಗೌಡ. ತ್ರಿವಿಕ್ರಮ್ ಸಪೋರ್ಟ್ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ತನ್ನ ಆಟವನ್ನು ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ತಾನು ಸ್ಟ್ರಾಂಗ್ ಸ್ಪರ್ಧಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಪುರುಷ ಸ್ಪರ್ಧಿಗಳಿಗೆ ತಾನೇನು ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ ಭವ್ಯಗೌಡ. ಮೂಲತಃ ಸೀರಿಯಲ್ ನಟಿಯಾಗಿರುವಂತಹ ಭವ್ಯಗೌಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಹೆಸರನ್ನು, ಇಷ್ಟೆಲ್ಲ ಪಾಪ್ಯುಲಾರಿಟಿಯನ್ನು ದಕ್ಕಿಸಿಕೊಂಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಭವ್ಯಗೌಡ ನಡೆ ಮತ್ತು ನುಡಿಯ ಬಗ್ಗೆ ಭವ್ಯಗೌಡ ತಂದೆ ತಾಯಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅನ್ನೋದು ಈಗ ಗೊತ್ತಾಗ್ತಿದೆ. ಆಕೆ ಇರುವಂಥ ರೀತಿ, ಆಕೆ ಆಟ ಆಡ್ತಿರುವಂಥ ರೀತಿ ಮತ್ತು ಆಕೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹಿಂದೆ ಸುತ್ತುತ್ತಿರುವಂಥ ರೀತಿ, ಇವೆಲ್ಲದರ ಬಗ್ಗೆನೂ ಕೂಡ ಭವ್ಯಗೌಡ ತಂದೆ ತಾಯಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅನ್ನೋದು ಕೂಡ ಸತ್ಯ. ಅಷ್ಟು ಮಾತ್ರವಲ್ಲ, ಈ ಭವ್ಯಗೌಡ ಸಹೋದರಿ ಯಾರು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗಿನ್ನಷ್ಟು ಆಶ್ಚರ್ಯ ಆಗ್ಬೋದು. ಅವೆಲ್ಲನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಈ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡಿತಾ ನೋಡ್ತಾ ನಮ್ಮ ಚಾನಲ್ಗೆ ಇನ್ನಷ್ಟು ಸಪೋರ್ಟನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಈಗ ಭವ್ಯಗೌಡ ವಿಚಾರಕ್ಕೆ ಬರೋದಾದರೆ, ನೀವು ಗಮನಿಸಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ 10 ಜನ ಸ್ಪರ್ಧಿಗಳ ಪೈಕಿ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ, ಅದರಲ್ಲೂ ಕೂಡ ಮಹಿಳಾ ಸ್ಪರ್ಧಿಗಳಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ, ನೋ ಡೌಟ್ ಎಲ್ಲರೂ ಕೂಡ ಹೇಳುವಂಥದ್ದು ಒಂದೇ ಹೆಸರು, ಅದು ಭವ್ಯಗೌಡ ಹೆಸರು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗ ಇರುವಂತಹ ಚೈತ್ರ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಥವಾ ಗೌತಮಿ ಇರ್ಬೋದು, ಹಾಗೇನೆ ಮೋಕ್ಷಿತಾ ಇರ್ಬೋದು, ಇಷ್ಟು ಜನರಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಯಾರು ಅಂತೇಳಿ ಇದ್ದರೆ ಅದು ಸದ್ಯಕ್ಕೆ ಭವ್ಯಗೌಡ ಮಾತ್ರ. ಭವ್ಯಗೆ ಈ ರಿಯಾಲಿಟಿ ಶೋ ಅನ್ನೋದು ಫಸ್ಟು. ಈ ರೀತಿಯಾದಂಥ ಬಿಗ್ ಬಾಸ್ ಅನ್ನೋಂಥ ರಿಯಾಲಿಟಿ ಶೋ ಫಸ್ಟು. ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹಾಗಿದ್ರೂ ಕೂಡ ತನ್ನ ಆಟವನ್ನು ಎಲ್ಲೂ ಕೂಡ ಮರೆತಿಲ್ಲ. ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಆಟವನ್ನು ಆಡ್ತಿದ್ದಾರೆ. ಮೂಲತಃ ಬೆಂಗಳೂರಿನವರೇ ಆಗಿರುವಂಥ ಭವ್ಯಗೌಡ ಎಲ್ಲ ರೀತಿಯಾದಂಥ ಟಾಸ್ಕ್ಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ತಮ್ಮ ಕೈಯಲ್ಲಾಗುವಷ್ಟು ಎಲ್ಲ ರೀತಿಯಾದಂತಹ ಎಫರ್ಟನ್ನು ಕೂಡ ಹಾಕಿ ಎರಡನೇ ಸಲ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಹೊರಗಡೆ ನಟಿಯಾಗಿ ಮತ್ತು ಮಾಡೆಲ್ ಆಗಿ ಗುರುತಿಸಿಕೊಂಡಿರುವಂಥ ಭವ್ಯಗೌಡ ಸಾಕಷ್ಟು ಅಭಿಮಾನಿಗಳನ್ನು ಸಂಗ್ರಹಿಸಿದ್ದಾರೆ. ಬಿಗ್ ಬಾಸ್ಗೆ ಬಂದ ಬಳಿಕ ಇವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ಗೀತಾ ಧಾರಾವಾಹಿಯ ಮೂಲಕ ಇವರ ಪಾಪ್ಯುಲಾರಿಟಿ ದೊಡ್ಡ ಮಟ್ಟಕ್ಕೆ ಹೋಗಿದ್ದು, ಗೀತಾ ಧಾರಾವಾಹಿಗೆ ಇವರಿಗೆ ಹೊಸ ಬದುಕನ್ನು ಕಟ್ಟಿಕೊಡೋದಕ್ಕೆ ಸಹಾಯ ಮಾಡಿತು. ಅಂತಹ ಗೀತಾ ಧಾರಾವಾಹಿಯ ಮೂಲಕ ಕಿರುತೆರೆ ಲೋಕಕ್ಕೆ ಪರಿಚಯವಾದಂತಹ ಈಕೆಗೆ ಮಂಜುಳಾ ಮತ್ತು ವೆಂಕಟೇಶ್ ಅನ್ನುವಂಥ ಪೇರೆಂಟ್ಸ್ ಇದ್ದಾರೆ. ಇವರಿಬ್ಬರು ಕೂಡ ಇವರ ಪ್ರತಿಯೊಂದು ಈ ಜರ್ನಿ ಏನಿದೆ, ಜರ್ನಿಯಲ್ಲಿ ಪ್ರಮುಖವಾದಂಥ ಮೈಲಿಗಲ್ಲನ್ನು ಸ್ಥಾಪಿಸಿದವರು. 1999ರಲ್ಲಿ ಹುಟ್ಟಿದಂತಹ ಈಕೆಗೆ ದೊಡ್ಡದಾದಂತಹ ಕಂಬ್ಯಾಕನ್ನು ಕೊಟ್ಟಂತಹ ಮತ್ತು ಒಂದು ರೀತಿಯಾದಂತಹ ಟರ್ನಿಂಗ್ ಪಾಯಿಂಟ್ ಆಗಿದ್ದಂತಹ ಗೀತಾ ಸೀರಿಯಲ್ಲು ಈಕೆಯ ಬದುಕನ್ನು ಬದಲಾಯಿಸಿತು. ಇದಾದ ಬಳಿಕ ಡಿಯರ್ ಕಣ್ಮಣಿ ಎನ್ನುವಂತಹ ಒಂದು ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿದ್ದಾಳೆ. 2020ರಲ್ಲಿ ಶುರುವಾದಂತಹ ಗೀತಾ ಧಾರಾವಾಹಿಯಲ್ಲಿ ಗೀತಾ ಅನ್ನುವಂಥ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ರು. ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಪ್ರಸಾರ ಆಗಿತ್ತು. ಇದಾದ ಮೇಲೆ ತೆಲುಗು ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ. ತೆಲುಗು ಧಾರಾವಾಹಿಯಲ್ಲಿ ಅಂಥದ್ದೇನು ದೊಡ್ಡ ಹೆಸರೇನೋ ಸಿಗಲಿಲ್ಲ ಇವರಿಗೆ. ಬಟ್ ಕನ್ನಡದ ಈ ಗೀತಾ ಧಾರಾವಾಹಿ ದೊಡ್ಡ ಹೆಸರನ್ನೇ ತಂದು ಕೊಡ್ತು. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಈ ಟಾಸ್ಕ್ಗಳು ಅಂತೇಳಿ ಬಂದರೆ, ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ, ಟಾಸ್ಕ್ಗಳು ಅಂತೇಳಿ ಬಂದರೆ ತಾನು ಆರಂಭದಿಂದನೂ ಕೂಡ ಸ್ಟ್ರಾಂಗ್ ಪ್ಲೇಯರ್ ಅನ್ನೋದನ್ನು ನಿರೂಪಿಸ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಸಲ ವೀಕ್ ಆಗಿದ್ರು, ಸಾಕಷ್ಟು ಸಲ ಮತ್ತೆ ಪುಟಿತೆತ್ತಿದ್ರು. ಇನ್ನು ತ್ರಿವಿಕ್ರಮ್ ಮತ್ತು ಭವ್ಯ ಪ್ರೀತಿಯ ಕಹಾನಿಯನ್ನು ಹೇಳಲೇಬೇಕು. ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಇವರಿಬ್ಬರು ಕ್ಲೋಸ್ ಆಗ್ತಾರೆ. ಆರಂಭದಲ್ಲಿ ಸ್ನೇಹಿತರಾಗ್ತಾರೆ, ನಂತರ ಫ್ರೆಂಡ್ಸ್ ಆಗ್ತಾರೆ. ಅದಕ್ಕೂ ಮುಂಚೆ ಸ್ವಲ್ಪ ಒಬ್ರಿಗೊಬ್ರು ವಿಲನ್ ರೀತಿಯೇ ಇದ್ದರು. ಅದಾದ ಬಳಿಕ ಸ್ನೇಹಿತರಾಗ್ತಾರೆ. ಅದಾದ ಬಳಿಕ ಸ್ನೇಹ ಗಟ್ಟಿಯಾಗುತ್ತೆ. ಇವತ್ತಿಗೆ ಪ್ರೀತಿಯನ್ನು ಮಾಡ್ತಿದ್ದಾರೆ ಪರಸ್ಪರ. ಅದಕ್ಕೆ ಸಾಕ್ಷಿ ಎನ್ನುವಂತೆ ತ್ರಿವಿಕ್ರಮ್ ಈಗಾಗಲೇ ಲವ್ ಯು ಅಂತ ಹೇಳ್ಬಿಟ್ಟು ಈಕೆಗೆ ಹೇಳಿಯಾಗಿದೆ. ಈಕೆಯು ಕೂಡ ಅದನ್ನು ವೆಲ್ಕಮ್ ಮಾಡಿಯಾಗಿದೆ.
ಪ್ರತಿಯೊಂದು ಕ್ಷಣವನ್ನು ಕೂಡ ಭವ್ಯ ತ್ರಿವಿಕ್ರಮ್ ಜೊತೆಗೆ ಕಳೆಯೋದಕ್ಕೆ ಮತ್ತು ತ್ರಿವಿಕ್ರಮ್ ಪ್ರೀತಿಯನ್ನು ಪಡೆಯೋದಕ್ಕೆ ಒದ್ದಾಡ್ತಿದ್ದಾಳೆ. ಕೆಲವು ಸಲ ಚೈಲ್ಡ್ ಥರ ಆಡ್ತಾ, ಕೆಲವೊಂದು ಸಲ ತುಂಬ ಮೆಚೂರ್ಡ್ ಆಗಿ ಆಡ್ತಾ, ಬಿಗ್ ಬಾಸ್ ಮನೆಗೆ ಹೇಗಿರಬೇಕು ಹಾಗೆ ಇರ್ತಾ ಬಿಗ್ ಬಾಸ್ ಮನೆಯ ವೀಕ್ಷಕರನ್ನು ಎಂಟರ್ಟೈನ್ಮೆಂಟ್ ಮಾಡೋದಲ್ಲಿ ಭವ್ಯ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಇಂತಿಪ್ಪ ಭವ್ಯ ಬಗ್ಗೆ ಈಗ ಭವ್ಯ ಅವರ ಪೋಷಕರೇ ಒಂದು ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ಆಕೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ರೀತಿ ನೀತಿಯ ಬಗ್ಗೆ ಮತ್ತು ಆಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ನಿರಂಜನ್ ದೇಶಪಾಂಡೆ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಭವ್ಯ ಅವರ ಪೇರೆಂಟ್ಸ್ ಈ ವಿಚಾರವನ್ನು ಹೇಳಿದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಹೌದು, ತ್ರಿವಿಕ್ರಮ್ ಜೊತೆಗೆ ಹೆಚ್ಚು ಸಮಯವನ್ನು ಕಳೆತಿರೋದ್ರ ಬಗ್ಗೆ ಅಸಮಾಧಾನ ಇದೆ ಇವರಿಗೆ. ಹೀಗಾಗಿಯೇ ಇಲ್ಲಿ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಅಂತೇಳಿ. ಆಮೇಲೆ ಪ್ರಮುಖವಾಗಿ ಇಲ್ಲಿ ಭವ್ಯ ಎಲ್ಲೋ ಒಂದು ಕಡೆ ಬಕೆಟ್ ರಾಣಿ, ಡೌರಾಣಿ ಎನ್ನುವಂಥ ಪಟ್ಟವನ್ನು ಎಲ್ಲ ಪಡೆದಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಸಹಜವಾಗಿ ಪೋಷಕರಿಗೆ ಬೇಸರ ಇದೆ. ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಒಂಥರ, ಹೊರಗಡೆ ಯಾಕೆ ಇರೋದೇ ಒಂಥರ ಅನ್ನುವಂಥ ವಿಚಾರವನ್ನು ಕೂಡ ಪೇರೆಂಟ್ಸ್ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಭವ್ಯ ಇದೇ ರೀತಿ ಆಟವನ್ನು ಮುಂದುವರಿಸಿದ್ರೆ ಅಲ್ಲಿರೋದು ಬೇಡ, ಬಂದುಬಿಡ್ಲಿ ಅಂತಲೂ ಕೂಡ ಹೇಳಿದರು. ಇನ್ನು ತ್ರಿವಿಕ್ರಮ್ ಜೊತೆಗೆ ಆಕೆ ಪ್ರೀತಿ ಗೀತಿ ಅಂತ ಹೇಳ್ಬಿಟ್ಟು ಹೋಗ್ತಿರೋದು ಅವರಿಗೆ ಸುತರಾಮ್ ಇಷ್ಟ ಇಲ್ಲ. ಆಕೆ ಹೋಗಿರೋದು ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಆಟವನ್ನು ಆಡೋದಕ್ಕೆ. ಅದನ್ನು ಮಾತ್ರ ಆಟ ಬರಲಿ, ಅಲ್ಲಿ ಹೋಗಿ ಯಾವುದೋ ಹುಡುಗನ ಜೊತೆಗೆ ಲವ್ ಮಾಡೋದು, ಅವನ ಜೊತೆಗೆ ಮದುವೆ ಆಗ್ತೀನಿ ಅಂತೇಳಿ ಬರೋದು, ಅದಕ್ಕೆಲ್ಲ ನಾವು ಕಳಿಸಿರೋದು ಅಂತಲೂ ಭವ್ಯ ಅವರ ಪೇರೆಂಟ್ಸ್ ಕಾರವಾಗಿ ಹೇಳಿದ್ದಾರೆ. ಇನ್ನು ಭವ್ಯ ಅವರ ಸಹೋದರಿ ಯಾರು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಇನ್ನೂ ಕೂಡ ಆಶ್ಚರ್ಯ ಆಗ್ಬೋದು. ಭವ್ಯ ಅವರ ಸಹೋದರಿ ಬೇರೆ ಯಾರೂ ಅಲ್ಲ, ಅದು ಅಮೂಲ್ಯ ಗೌಡ. ಹೌದು, ಚೆಲುವಿನ ಚಿತ್ತಾರದ ನಟಿ ಅಮೂಲ್ಯ ಗೌಡ ಭವ್ಯ ಗೌಡ ಅವರ ಕಸಿನ್ ಸಿಸ್ಟರ್. ಆದರೆ ಯಾವತ್ತೂ ಕೂಡ ಈಕೆ ಆ ವಿಚಾರವನ್ನು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಅವರು ಇವರೆಲ್ಲರೂ ಕೂಡ ಕಸಿನ್ಸು, ಆಮೇಲೆ ತುಂಬ ಫ್ರೆಂಡ್ಸ್. ಕಸಿನ್ಸ್ ಅನ್ನೋದಕ್ಕಿಂತ ಕೂಡ ಫ್ರೆಂಡ್ಸ್ ಥರ ಇರೋರು, ತುಂಬ ಕ್ಲೋಸು. ಭವ್ಯ ಅವರ ಪ್ರತಿಯೊಂದು ಹಂತದಲ್ಲೂ ಕೂಡ ಅಮೂಲ್ಯ ಅವರ ಸಾಥಿದೆ. ಬಟ್ ಭವ್ಯಗೆ ಏನು ಅಂತ ಹೇಳಿದ್ರೆ, ತಾನು ಇನ್ನೊಬ್ಬರ ನೆರಳಿನಲ್ಲಿ ಬೆಳೆದು ಬಂದೆ, ಅಥವಾ ತನಗೆ ಇವ್ರು ಯಾರೋ ಊರುಗೋಲಾದರು, ಅವರ ಹೆಸರು ಹೇಳ್ಕೊಂಡು ನಾನು ಬೆಳೆದೆ, ಈ ರೀತಿಯಾದಂಥ ಮಾತುಗಳನ್ನು ಯಾರು ಕೂಡ ನಾಳೆ ಹೇಳಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಇನ್ನು ಮುಂದೆನೂ ಕೂಡ ಇಂಡಿಪೆಂಡೆಂಟ್ ಆಗಿ ಹೋಗಬೇಕು ಅನ್ನೋಂಥದ್ದು ಈಕೆ ಛಲ. ಇದುವರೆಗೂ ಕೂಡ ಎಲ್ಲೂ ಕೂಡ ಆಕೆ ಈ ವಿಚಾರವನ್ನು ಬಹಿರಂಗಪಡಿಸಿಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ. ಇದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಭವ್ಯಗೌಡ ಟಾಪ್ 5ನಲ್ಲಿರುವಂತಹ ಸ್ಪರ್ಧಿ ಅಂತಲೇ ಈಗ ಚರ್ಚೆ ಆಗ್ತಿದೆ. ಅಂದರೆ ಟಾಪ್ 5ನಲ್ಲಿ ಭವ್ಯಗೌಡ ಹೆಸರು ಕೂಡ ಒಬ್ರದ್ದಾಗಿರುತ್ತೆ ಅಂತೇಳಿ, ಅಷ್ಟು ಪಾಪ್ಯುಲಾರಿಟಿನ ಈಕೆ ಗಿಟ್ಟಿಸ್ಕೊಂಡಾಗಿದೆ ಯಾರು ಭವ್ಯಗೌಡ. ಹೀಗಿರುವಾಗ ಭವ್ಯ ಪೇರೆಂಟ್ಸ್ ಈ ರೀತಿಯಾದಂಥ ಮಾತುಗಳನ್ನು ಯಾಕೆ ಆಡಿದ್ರು ಅನ್ನೋಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಅದರ ಹಿಂದಿನ ಉದ್ದೇಶ ಏನಾಗಿರಬಹುದು ಅನ್ನೋಂಥದ್ದು. ಈಗ ಒಂದನೇ ಪ್ರಶ್ನೆ ನೋಡೋದಾದರೆ, ಯಾಕೆ ಪೇರೆಂಟ್ಸ್ ಈ ರೀತಿ ಹೇಳಿದ್ರು ಅಂದರೆ, ಒಂದು, ಭವ್ಯ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಪ್ರೀತಿ ಗೀತಿ ಅಂತೇಳ್ಬಿಟ್ಟು ಆಮೇಲೆ ಆಳೋದು ಪಳೋದು ಇನ್ನೊಂದು ಮತ್ತೊಂದು ಈ ರೀತಿಯಾಗಿ ಎಮೋಷ್ನಲಿ ವೀಕ್ ಆಗ್ತಿರೋದ್ರ ಬಗ್ಗೆ ಅವರಿಗೆ ಬೇಸರ ಇತ್ತು. ಆ ಕಾರಣಕ್ಕೋಸ್ಕರ ಹೇಳಿದ್ರು. ಮತ್ತು ಯಾವಾಗ ಹೇಳಿದ್ರು ಅಂತೇಳಿ ಕೇಳಿದರೆ, ಇದು ಈಗ ಹೇಳಿರುವಂಥದ್ದಲ್ಲ, ಸ್ವಲ್ಪ ದಿನಗಳ ಹಿಂದೆ ಹೇಳಿದಂಥ ವಿಚಾರ ಈಗ ಚರ್ಚೆಗೆ ಬಂದಿದೆ. ಅದು ಕೂಡ ನಿರಂಜನ್ಗೆ ಹೇಳಿ, ನಿರಂಜನ್ ಆ ವಿಚಾರವನ್ನು ಹೇಳಿರೋದ್ರಿಂದ ಸಹಜವಾಗಿ ಇದು ಸ್ವಲ್ಪ ಲೇಟಾಗಿ ಹೊರಗಡೆ ಬಂದಿದೆ. ಬಟ್ ಸ್ಟಿಲ್ ಇವತ್ತಿಗೆ ಭವ್ಯ ಬಿಗ್ ಬಾಸ್ ಮನೆಯ 2ನೇ ಬಾರಿ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಯ ಟಾಪ್ 5 ಕಂಟೆಸ್ಟೆಂಟ್ ಆಗಿ ಗುರುತಿಸ್ಕೊಂಡಿರೋದು ಮಾತ್ರ ಹೆಮ್ಮೆಯ ಸಂಗತಿ. ಇದನ್ನು ಬಹುಶಃ ಭವ್ಯ ಪೇರೆಂಟ್ಸ್ ಮೆಚ್ಚುತ್ತಾರೆ. ಈಗ ಚಿಕ್ಕ ಪುಟ್ಟದ್ದು ಪ್ರೀತಿ ಪ್ರೇಮ ಫ್ರೆಂಡ್ಶಿಪ್ಪು ಇವೆಲ್ಲದೂ ಕೂಡ ಬರೋದು ಹೋಗೋದು ಇವೆಲ್ಲದೂ ಕೂಡ ಕಾಮನ್. ಅದು ಕೂಡ ಬಣ್ಣದ ಲೋಕದಲ್ಲಿ ಇದು ಯಾವುದು ಕೂಡ ವಿಶೇಷನೂ ಅಲ್ಲ, ಹೊಸದೂ ಅಲ್ಲ, ಇದೆಲ್ಲದೂ ಕೂಡ ಕಾಮನ್. ಬಟ್ ಇದಾದ ಬಳಿಕ ಬಿಗ್ ಬಾಸ್ ಮನೆಯ ಟಾಪ್ 5 ಕಂಟೆಸ್ಟೆಂಟ್ ಆದ ಬಳಿಕ ಏನಾಗುತ್ತೆ, ಇದು ಈಗಿರುವಂಥ ವಿಚಾರ. ಜೊತೆಗೆ ಈ ನಡುವೆ ಪೇರೆಂಟ್ಸ್ಗಳನ್ನು ಮೀಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇನ್ನೊಂದು 2-3 ವಾರದಲ್ಲಿ ಬಹುಶಃ ಆ ರೀತಿಯಾದಂಥ ಅವಕಾಶವನ್ನು ಕೊಡ್ತಾರೆ. ಆಗ ಬಿಗ್ ಬಾಸ್ ಮನೆಗೆ ಬರುವಂಥ ಭವ್ಯ ಪೇರೆಂಟ್ಸ್ ಏನು ಹೇಳ್ತಾರೆ, ಅದು ತುಂಬ ಇಂಟ್ರೆಸ್ಟಿಂಗ್. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಭವ್ಯ ಅವರಿಗೆ ಈಗ ಭವ್ಯ ಅವರು ಆಡ್ತಿರುವಂಥ ರೀತಿ ಇರ್ಬೋದು, ಅಥವಾ ಭವ್ಯ ಈಗ ಸಾಕ್ತಿರುವಂಥ ರೀತಿಯ ಬಗ್ಗೆ ಪೇರೆಂಟ್ಸ್ಗೆ ಹೆಮ್ಮೆ ಇರ್ಬೋದು ಅಂತೇಳಿ ಅನಿಸುತ್ತಾ? ನಿಮಗೇನು ಅನಿಸುತ್ತೆ ಭವ್ಯ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರ ಪೇರೆಂಟ್ಸ್ ಈ ವಿಡಿಯೋನ ನೋಡಿದ್ರು ಅಂದರೆ ಕಮೆಂಟ್ಸನ್ನು ನೋಡ್ತಾರೆ. ಒಂದು ಒಳ್ಳೆಯ ಒಪಿನಿಯನ್ ಇತ್ತು ಭವ್ಯ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಖುಷಿ ಅಲ್ವಾ? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.